ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 21ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಜನರು ನನ್ನನ್ನು ಯಾರೆಂದು ಹೇಳುತ್ತಾರೆ ಎಂದಾಗ ಎಲ್ಲರ ಪರವಾಗಿ ಪೇತ್ರ ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎನ್ನುತ್ತಾನೆ. ಪ್ರಿಯರೇ, ಯೇಸು ಮತ್ತು ನಮ್ಮ ಸಂಬಂಧವನ್ನು ಕುರಿತು ಯಾರೇ ಈ ಪ್ರಶ್ನೆಯನ್ನು ಕೇಳಿದರೂ ನಾವು ಕೂಡ ಅದೇ ಉತ್ತರವನ್ನು ಕೊಡುತ್ತೇವೆ. ಯೇಸು ನಮ್ಮ ದೇವರು, ಅಭಿಷಿಕ್ತರಾದ ಲೋಕೋದ್ಧಾರಕ ಎಂದು. ಇದು ನಮ್ಮೆಲ್ಲರ ಅಚಲ ವಿಶ್ವಾಸ. ಆದರೆ ಈ ವಿಶ್ವಾಸ ನಮ್ಮಲ್ಲಿ ಜೀವಂತ ವಿಶ್ವಾಸವಾಗಿದೆಯೇ? ಮಾತಿನಲ್ಲಿ ಹೇಳುವುದಾದರೆ, ಈ ವಿಶ್ವಾಸವನ್ನ ನಮ್ಮ ಬದುಕಿನಲ್ಲಿ ನಾವು ಅನುಸರಿಸುತ್ತಿದ್ದೇವೆಯೇ? ಅಥವಾ ಈ ವಿಶ್ವಾಸ ದೇವಾಲಯದ 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗಿದೆಯೇ ಎಂಬುದನ್ನು ಇಂದು ನಾವು ಅವಲೋಕಿಸಿ ನೋಡೋಣ. ಪ್ರಿಯರೇ, ನಮ್ಮ ವಿಶ್ವಾಸ ನಮ್ಮ ಜೀವನದಲ್ಲಿ, ನಡೆನುಡಿಯಲ್ಲಿ ವ್ಯಕ್ತವಾಗಬೇಕು. ಅದಕ್ಕೆ ಬೇಕಾದ ಶಕ್ತಿಗಾಗಿ ಇಂದು ನಾವು ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 22 ವಾಕ್ಯ 19ರಿಂದ 23 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ದೇವರು ಯೆಶಾಯ ಪ್ರವಾದಿಯ ಮೂಲಕ ಶೇಬ್ನನಿಗೆ ಎಚ್ಚರಿಕೆ ನೀಡುವುದನ್ನು ಇಂದಿನ ವಾಚನದಲ್ಲಿ ಆಲಿಸುತ್ತೇವೆ. ಶೇಬ್ನ ಅರಮನೆಯ ಮೇಲ್ವಿಚಾರಕ. ಆತ ಒಬ್ಬ ಅಪ್ರಾಮಾಣಿಕ, ಗರ್ವ, ಅಹಂಕಾರಿಯಾಗಿದ್ದ. ಸ್ವಾರ್ಥದಲ್ಲಿ ಜೀವನವನ್ನು ಮಾಡ್ತಾ ಇದ್ದ. ಆತನ ವರ್ತನೆಯನ್ನ ದೇವರು ಇಂದು ಖಂಡಿಸುತ್ತಾರೆ ಮತ್ತು ಆತನಿಗೆ ನೀಡಿದ ಸ್ಥಾನವನ್ನ, ಜವಾಬ್ದಾರಿಯನ್ನ ಹಿಲ್ಕಿಯನ ಮಗ ಎಲ್ಯಾಕಿಮನಿಗೆ ಕೊಡುತ್ತಾರೆ. ಪ್ರಿಯರೇ, ಈತ ಈ ಅರಮನೆಯ ಮೇಲ್ವಿಚಾರಕ ಶೇಬ್ನ ಮಾಡಿದ ತಪ್ಪು ಏನೆಂದು ಎಂಬುದನ್ನು ಅಧ್ಯಾಯ 22 ವಾಕ್ಯ 15ರಿಂದ 16 ತನಕ ನಾವು ಓದುತ್ತೇವೆ. ತನ್ನ ಅಧಿಕಾರವನ್ನ ಸ್ವಾರ್ಥಕ್ಕೆ ಈತ ಬಳಸಿಕೊಳ್ಳುತ್ತಾನೆ. ತನ್ನ ಹೆಸರು ಶಾಶ್ವತವಾಗಿ ನೆಲೆಸಬೇಕು ಎಂದು ತನ್ನ ಗೋರಿಯನ್ನ ಎತ್ತರದ ಬಂಡೆಯಲ್ಲಿ ಕೊರೆಸಿಕೊಳ್ಳುತ್ತಾನೆ. ಹಾಗಾಗಿ ದೇವರು ಆತನನ್ನ ಅಧಿಕಾರದಿಂದ ಕೆಳಗಿಳಿಸುತ್ತಾರೆ. ಆತ ಅಧಿಕಾರವನ್ನ ಜನರ ಏಳಿಗೆಗೆ, ಕಲ್ಯಾಣಕ್ಕೆ ಬಳಸದೆ ಸ್ವಾರ್ಥಕ್ಕೆ ಬಳಸಿದ. ಇಂದಿನ 2ನೇ ವಾಚನವನ್ನ ಸಂತ ಪೌಲರು ರೋಮನಿಗೆ ಬರೆದ ಪತ್ರ ಅಧ್ಯಾಯ 11ರಿಂದ ನಾವು ಆಲಿಸುತ್ತೇವೆ. ಪ್ರಿಯರೇ, ದೇವರ ಜ್ಞಾನವನ್ನ, ಒಳ್ಳೆಯತನವನ್ನ ಸಂತ ಪೌಲರು ಇಂದು ಹಾಡಿ ಹೊಗಳುತ್ತಾರೆ. ದೇವರ ಜ್ಞಾನ ಮತ್ತು ನಿಯೋಜನೆಗಳನ್ನು ನಮ್ಮಿಂದ ಗ್ರಹಿಸಲು ಅಸಾಧ್ಯ. ಸಮಸ್ತವನ್ನ ಸೃಷ್ಟಿಸುವವರು ಅವರು, ಎಲ್ಲರನ್ನ ಪರಿಪಾಲಿಸುವವರು, ಪೋಷಿಸುವವರು ದೇವರು. ಎಲ್ಲವೂ ಇರುವುದು ಅವರಿಗಾಗಿಯೇ. ಅವರಿಗೆ ಸ್ತುತಿ, ಸ್ತೋತ್ರ, ಮಹಿಮೆ ಸಲ್ಲಲಿ ಎಂದು ಹಾಡಿ ಹೊಗಳುತ್ತಾರೆ ಸಂತ ಪೌಲರು. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 16 ವಾಕ್ಯ 13ರಿಂದ 20 ತನಕ ನಾವು ಆಲಿಸುತ್ತೇವೆ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಇಂದು ಒಂದು ಪ್ರಶ್ನೆಯನ್ನು ಹಾಕುತ್ತಾರೆ. ಜನರು ನನ್ನನ್ನ ಯಾರೆಂದು ಕರೆಯುತ್ತಾರೆ ಎಂದು. ಪ್ರಿಯರೇ, ನಾವು ಯೇಸುವಿನ ಜೀವನವನ್ನ ನೋಡಿದ್ದೇ ಆದರೆ, ಬಡ ಕುಟುಂಬದಲ್ಲಿ ಕ್ರಿಸ್ತನ ಜನನವಾಯಿತು. ಗೋದಲಿಯಲ್ಲಿ ಕ್ರಿಸ್ತ ಹುಟ್ಟಿದರು. ಅವರ ತಂದೆ ಒಬ್ಬ ಬಡಗಿ. ಕ್ರಿಸ್ತ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಓದಕ್ಕೆ ಹೋಗುವುದಿಲ್ಲ. ತನ್ನ ಜೀವನದಲ್ಲಿ ಯಾವುದೇ ಗ್ರಂಥವನ್ನ ರಚಿಸಲಿಲ್ಲ. 30 ವರ್ಷಗಳು ಆತ ಹಳ್ಳಿಯಲ್ಲಿ ಬಡಗಿಯಂತೆ ಜೀವನವನ್ನ ಮಾಡಿದರು ಮತ್ತು 30 ವರ್ಷದ ನಂತರ 3 ವರ್ಷ ಒಬ್ಬ ಅಲಮಾರಿ ಪ್ರಬೋಧಕನಂತೆ ಊರೂರು ಸುತ್ತುತ್ತಾ ಇದ್ದರು. 200 ಮೈಲಿಗಳಷ್ಟು ದೂರ ಕ್ರಮಿಸಲಿಲ್ಲ, ಪ್ರಯಾಣ ಮಾಡಲಿಲ್ಲ. ತನ್ನ ಜೀವಿತ ಕಾಲದಲ್ಲಿ ಅನೇಕ ಜನರು
ಈತನ ವಿರುದ್ಧ ತಿರುಗಿ ಬೀಳುತ್ತಾರೆ. ಸ್ನೇಹಿತರಿಂದ, ಶಿಷ್ಯರಿಂದ ತಿರಸ್ಕೃತನಾದರೂ ಕ್ರಿಸ್ತ. ಅನ್ಯಾಯದಿಂದ, ಅಕ್ರಮದಿಂದ ಶಿಲುಬೆಗೆ ಜಡಿಯಲ್ಪಟ್ಟರು. ಕೊನೆಗೆ ಬೇರೆಯವರ ಸಮಾಧಿಯಲ್ಲಿ ಅವರ ಭೂಸ್ಥಾಪನೆಯಾಯಿತು. ಆದರೆ ಪ್ರಿಯರೇ, 20 ಶತಮಾನಗಳು ಕಳೆದಿವೆ. ಇಂದಿಗೂ ಕ್ರಿಸ್ತ ಇತಿಹಾಸದ ಕೇಂದ್ರ ಬಿಂದು. ಕ್ರಿಸ್ತನ ಜೀವನ ಚರಿತ್ರೆ ಇಲ್ಲದ ಗ್ರಂಥಾಲಯ ನಾವು ಕಾಣುವುದಕ್ಕೆ ಅಸಾಧ್ಯ. ಕ್ರಿಸ್ತನ ಜನ್ಮದಿಂದ ಹೊಸ ಯುಗ ಪ್ರಾರಂಭವಾಯಿತು. ಕ್ರಿಸ್ತ ಯಾವುದೇ ಸೈನ್ಯದ ಮುಖ್ಯಸ್ಥನಾಗಿರಲಿಲ್ಲ. ಇಂದು ಲಕ್ಷಾಂತರ ಹಿಂಬಾಲಕರು ಇದ್ದಾರೆ ಕ್ರಿಸ್ತನಿಗೆ. ಯಾವುದೇ ರಾಜ್ಯವನ್ನ ಕಟ್ಟಲಿಲ್ಲ. ಆದರೆ ಇಂದಿಗೂ ಕ್ರಿಸ್ತ ರಾಜರುಗಳ ರಾಜ. ಇಂತಹ ಕ್ರಿಸ್ತನ ಬಗ್ಗೆ ಬೇರೆ ಬೇರೆ ಜನ ಬೇರೆ ಬೇರೆ ಮಾತಾಡಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಿಯರೇ, ವಿಚಾರವಾದಿಗಳಿಗೆ ಕ್ರಿಸ್ತ ಇತಿಹಾಸದಲ್ಲಿ ಜೀವಿಸಲಿಲ್ಲ, ಆತ ಒಬ್ಬ ಕಲ್ಪನೆಯ ವ್ಯಕ್ತಿ ಅವರಿಗೆ. ಆದರೆ ಇನ್ನು ಕೆಲವರಿಗೆ ಆತ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದ. ಮಾರಲಿಸ್ಟ್ ಇವರಿಗೆ ಕ್ರಿಸ್ತ ಒಬ್ಬ ನೀತಿ ಬೋಧಕನಾಗಿದ್ದ. ಮತ್ತು ಸಮಾಜವಾದಿಗಳಿಗೆ ಈತ ಒಬ್ಬ ಸಮಾಜ ಸೇವಕ. ಕ್ರಾಂತಿಕಾರಿಗಳಿಗೆ ಈತ ಒಬ್ಬ ಕ್ರಾಂತಿಕಾರಿ. ಹೀಗೆ ಅನೇಕ ಜನರು ಅನೇಕ ರೀತಿಯ ಅಭಿಪ್ರಾಯಗಳನ್ನ ಉತ್ತರವನ್ನ ನೀಡಿದ್ದಾರೆ. ಆದರೆ ಕ್ರಿಸ್ತ ನಿಜವಾಗಿ ಯಾರು ಎಂಬುದಕ್ಕೆ ಉತ್ತರ ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಅಭಿಷಕ್ತರಾದ ಲೋಕೋದ್ಧಾರಕ ಕ್ರಿಸ್ತ, ಜೀವ ಸ್ವರೂಪರಾದ ದೇವರ ಪುತ್ರನೇ ಕ್ರಿಸ್ತ. ಪ್ರಿಯರೇ, ಕ್ರಿಸ್ತ ಈ ಪ್ರಶ್ನೆಯನ್ನ ಕೇಳುವುದಕ್ಕೆ ಹಲವು ಕಾರಣಗಳು ಇತ್ತು. ಎಲ್ಲಿ ಕೇಳ್ತಾರೆ ಎನ್ನುವುದು ಕೂಡ ಬಹಳ ಮುಖ್ಯ. ನಾವು ಭೌಗೋಳಿಕವಾಗಿ ಈ ಪ್ರಶ್ನೆ ಕೇಳಿದ್ದು ಎಲ್ಲಿ ಅಂತ ನೋಡಿದರೆ, ಕ್ರಿಸ್ತ ಈ ಪ್ರಶ್ನೆ ಕೇಳಿದ್ದು ಸಿಸೇರಿಯ ಫಿಲಿಪಿ ಎಂಬ ಪ್ರದೇಶದಲ್ಲಿ. ಗಲಿಲಾಯದ ಉತ್ತರಕ್ಕೆ ಸುಮಾರು 20 ಮೈಲಿಗಳಷ್ಟು ದೂರದಲ್ಲಿದ್ದ ಪಟ್ಟಣ ಇದು. ಇಲ್ಲಿ ಬಹುಸಂಖ್ಯಾತರು ಯಹೂದ್ಯರಲ್ಲದವರು. ಇದು ಯಹೂದ್ಯ ಜನರ ಸ್ಥಳವಾಗಿರಲಿಲ್ಲ. ಸಿಸೇರಿಯ ಫಿಲಿಪಿ ಧಾರ್ಮಿಕತೆಗೆ ಪ್ರಖ್ಯಾತವಾಗಿದ್ದ ನಾಡು. ಒಂದು ಕಾಲದಲ್ಲಿ ಇದು ಬಾಲ್ ದೇವತೆಯ ಆರಾಧನಾ ಪಟ್ಟಣವಾಗಿತ್ತು. ಬಾಲ್ ದೇವತೆಗಾಗಿ ಸುಮಾರು 14 ದೇವಾಲಯಗಳನ್ನ ಇಲ್ಲಿ ನಿರ್ಮಿತ ಮಾಡಲಾಗಿತ್ತು. ಈಗ ಈ ಪ್ರದೇಶದ ಬಹು ಪ್ರಸಿದ್ಧವಾದ ಸ್ಥಳವೆಂದರೆ ಸೀಸರ್ನ ಪೂಜೆಗಾಗಿ ಕಟ್ಟಲಾಗಿದ್ದ ಬೃಹತ್ ಅಮೃತಶಿಲೆಯ ದೇವಾಲಯ. ಹೆರೋದನಿಗೆ ಇನ್ನೊಂದು ರಾಜ್ಯ ನೀಡಿದರ ಪರಿಣಾಮವಾಗಿ ಹೆರೋದ ಈ ದೇವಾಲಯವನ್ನ ಸೀಸರ್ಗಾಗಿ ಕಟ್ಟುತ್ತಾನೆ. ಹೆರೋದನ ನಂತರ ಫಿಲಿಪ ಈ ದೇವಾಲಯವನ್ನ ಮತ್ತಷ್ಟು ಶೃಂಗರಿಸಿ ವಿಶ್ವದ ಒಂದು ಅದ್ಭುತವನ್ನಾಗಿ ಮಾಡುತ್ತಾನೆ. ಗ್ರೀಕ್ ದೇವತೆ ಪಾನ್ ಹೆಸರಿನಲ್ಲಿದ್ದ ಈ ಪನಾಯಸ್ ನಗರವನ್ನ ಇದೇ ಅರಸ ಫಿಲಿಪ್ ಸಿಸೇರಿಯ ಎಂದು ಬದಲಿಸಿ ಅದರೊಂದಿಗೆ ತನ್ನ ಹೆಸರನ್ನ ಸೇರಿಸಿ ಸಿಸೇರಿಯ ಫಿಲಿಪಿ ಎಂದು ನಾಮಕರಣ ಮಾಡುತ್ತಾನೆ. ಇದು ಆ ಸ್ಥಳದ ಹಿನ್ನೆಲೆ. ಇಡೀ ನಾಡಿನಲ್ಲಿ ಸೀಸರ್ನ ಆರಾಧನೆ ಪ್ರಸಿದ್ಧಿಯಾಗಿದ್ದೇ ಅಲ್ಲದೆ ಜನ ಬೇರೆ ಬೇರೆ ದೇವರುಗಳನ್ನ ಅಲ್ಲಿ ಪೂಜಿಸುತ್ತಿದ್ದರು. ನಿಜವಾದ ಏಕೈಕ ದೇವರೆಂಬುದು ಅವರಿಗೆ ಪರಿಚಯವೇ ಇರಲಿಲ್ಲ. ಇಂಥ ನಿಜ ದೇವರ ಅರಿವಿಲ್ಲದ ಜನರ ನಡುವೆ ಯೇಸು ಸ್ವಾಮಿ ಜನರು ನನ್ನನ್ನು ಯಾರೆಂದು ಕರೆಯುತ್ತಾರೆ ಎಂದು ಪ್ರಶ್ನಿಸುತ್ತಾರೆ. ಒಂದು, ನೀವು ಆರಾಧಿಸುತ್ತಿರುವ ದೇವರು ನಿಜವಾದ ದೇವರಲ್ಲ, ನಾನೇ ಸರ್ವೇಶ್ವರನೇ ನಿಜವಾದ ದೇವರು ಎಂಬುದನ್ನ ಅಲ್ಲಿ ಕ್ರಿಸ್ತ ಜನರಿಗೆ ತಿಳಿಸುತ್ತಾರೆ. ಹಾಗಾಗಿ ಈ ಪ್ರಶ್ನೆಯನ್ನ ತಮ್ಮ ಶಿಷ್ಯರಿಗೆ ಆಲಿಸುತ್ತಾರೆ. ಪ್ರಿಯರೇ, ಶಿಷ್ಯರಿಂದ ಅನೇಕ ಉತ್ತರಗಳನ್ನ ಯೇಸು ಸ್ವಾಮಿ ಪಡೆದುಕೊಳ್ಳುತ್ತಾರೆ. ಶಿಷ್ಯರು ಮೊದಲು ಹೇಳುವುದು, ಸ್ವಾಮಿ, ಸ್ವಲ್ಪ ಜನರು ನಿಮ್ಮನ್ನ ಸ್ನಾನಿಕ ಯೌವಾನ ಎಂದು ಕರೆಯುತ್ತಾರೆ. ಸ್ನಾನಿಕ ಯೌವಾನ ಒಬ್ಬ ಅಸಾಧಾರಣ ವ್ಯಕ್ತಿ, ಸತ್ತು ಮತ್ತೆ ಹುಟ್ಟಿ ಬಂದಿರಬಹುದು ಎಂಬುದು ಜನರ ನಂಬಿಕೆಯಾಗಿತ್ತು. ಮತ್ತೆ ಇನ್ನು ಕೆಲವರು ಎಲಿಯ ಪ್ರವಾದಿ ಎನ್ನುತ್ತಾರೆ. ಎಲಿಯ ಪ್ರವಾದಿ ಒಬ್ಬ ದೊಡ್ಡ ಪ್ರವಾದಿ. ರಕ್ಷಕನ ಮುಂಚೆ ಎಲಿಯ ಬರುತ್ತಾನೆ ಎಂದು ಮಲಾಕಿ ತನ್ನ ಗ್ರಂಥದಲ್ಲಿ ಬರೆದಿದ್ದಾನೆ, ಅಧ್ಯಾಯ 4 ವಾಕ್ಯ 5ರಲ್ಲಿ. ಮತ್ತೆ
ಸೆಕೆಂಡ್ ಬುಕ್ ಆಫ್ ಎಜ್ರಾಸ್ ಅಧ್ಯಾಯ 2 ವಾಕ್ಯ 18ರಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಸಹಾಯಕ್ಕೆ ದೇವರು ಯೆಶಾಯ ಮತ್ತು ಯೆರೆಮೀಯ ಪ್ರವಾದಿಯನ್ನ ಕಳಿಸುತ್ತಾರೆ ಎಂದು. ಹಾಗಾಗಿ ಜನರು ಕೆಲವರು ಯೆಶಾಯ ಪ್ರವಾದಿ, ಯೆರೆಮೀಯ ಪ್ರವಾದಿ, ಎಲಿಯ, ಸ್ನಾನಿಕ ಯೋವಾನ ಎಂದು ನುಡಿಯುತ್ತಾರೆ. ಕಾರಣ, ಜನರಲ್ಲಿ ಇದ್ದಂತಹ ಒಂದು ತಪ್ಪು ಕಲ್ಪನೆ, ಮೆಸ್ಸಾಯನ ಬಗ್ಗೆ ಅವರಿಗೆ ಇದ್ದ ತಪ್ಪು ಕಲ್ಪನೆ ಏನೆಂದರೆ, ಮೆಸ್ಸಾಯ ಒಬ್ಬ ಅರಸನಂತೆ ಬರುತ್ತಾನೆ, ಒಬ್ಬ ಪೊಲಿಟಿಕಲ್ ಲೀಡರ್ ತರ ಬರ್ತಾನೆ, ದಾವಿದನಂತೆ ಸಲೋಮನಂತೆ ಬಂದು ನಮ್ಮನ್ನ ರೋಮನರಿಂದ ರಕ್ಷಿಸುತ್ತಾನೆ, ನಮ್ಮನ್ನ ಆತ ಆಳುತ್ತಾನೆ ಎಂಬುದು ಜನರ ಕಲ್ಪನೆಯಾಗಿತ್ತು. ಹಾಗಾಗಿ ಯೇಸು ಸ್ವಾಮಿಯನ್ನ ಅವರು ರಕ್ಷಕನೆಂದು ನೋಡುವುದಿಲ್ಲ. ಆದರೆ ಕ್ರಿಸ್ತ ತಮ್ಮ ಶಿಷ್ಯರನ್ನ ಕೇಳ್ತಾರೆ, ನೀವು ಯಾರೆನ್ನುತ್ತೀರಿ? ಆಗ ಪೇತ್ರ ನುಡಿಯುವುದು, ಸ್ವಾಮಿ, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ ಎಂದು. ಆಗ ಕ್ರಿಸ್ತ ನುಡಿಯುವುದು, ಪೇತ್ರ, ನೀನು ಬಂಡೆ, ನಿನ್ನ ಬಂಡೆಯ ಮೇಲೆ ನಾನು ಧರ್ಮಸಭೆಯನ್ನ ಕಟ್ಟುತ್ತೇನೆ ಎಂದು. ಪ್ರಿಯರೇ, ಈ ಅಧ್ಯಾಯ ಬಹಳ ಮುಖ್ಯ. ಪ್ರೈಮಸಿ ಆಫ್ ರೋಮ್, ರೋಮಿನ ಅಧಿಕಾರದ ಬಗ್ಗೆ, ಜಗದ್ಗುರುಗಳ ಅಧಿಕಾರದ ಬಗ್ಗೆ ನಾವು ಮಾತಾಡಬೇಕಂದ್ರೆ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 16 ಈ ವಾಕ್ಯ ಬಹಳ ಮುಖ್ಯವಾಗುತ್ತೆ ನಮಗೆ. ಕ್ರಿಸ್ತ ಪೇತ್ರನ ಮೂಲಕ ಧರ್ಮಸಭೆಯನ್ನ ಕಟ್ಟುತ್ತಾರೆ, ಆತನನ್ನ ನಾಯಕನನ್ನಾಗಿ ಮಾಡುತ್ತಾರೆ ಮತ್ತು ಇಂದು ನುಡಿಯುತ್ತಾರೆ, ಬೀಗದ ಕೈಗಳನ್ನ ನಾನು ನಿನಗೆ ಕೊಡುತ್ತೇನೆ, ಸ್ವರ್ಗದ ಬೀಗದ ಕೈಗಳನ್ನ ನಾನು ನಿನಗೆ ಕೊಡುತ್ತೇನೆ ಎಂದು. ಪ್ರಿಯರೇ, ಬೀಗದ ಕೈಗಳು ಅಧಿಕಾರದ ಚಿಹ್ನೆಗಳಾಗಿತ್ತು, ಅಧಿಕಾರದ ಸಂಕೇತ ಆಗಿತ್ತು. ಈ ಅಧಿಕಾರ ಕ್ರಿಸ್ತ ಕೊಟ್ಟಿದ್ದು ಏತಕ್ಕಾಗಿ? ಈ ಅಧಿಕಾರ ಸೇವೆಗಾಗಿ, ಜನರ ದಬ್ಬಾಳಿಕೆಗಾಗಿ ಅಲ್ಲ, ತನ್ನ ಸ್ವಾರ್ಥ ಸಾಧನೆಗಾಗಿ ಅಲ್ಲ, ಬದಲಾಗಿ ಈ ಅಧಿಕಾರ ಜಗದ್ಗುರುಗಳಿಗಾಗಲಿ, ಧರ್ಮಾಧ್ಯಕ್ಷರಿಗಾಗಲಿ, ಗುರುಗಳಿಗಾಗಲಿ ಈ ಅಧಿಕಾರ ಕೊಟ್ಟಿರುವುದು ಜನರ ಸೇವೆಗಾಗಿ. ಪ್ರಿಯರೇ, ನಮಗೆ ಗೊತ್ತಿರುವ ಹಾಗೆ ಯುರೋಪ್ ದೇಶದಲ್ಲಿ ಅಥವಾ ಅಮೆರಿಕ ದೇಶದಲ್ಲಿ ಅನೇಕ ದೇವಾಲಯಗಳನ್ನು ಮುಚ್ಚಲಾಗಿದೆ. ಕಾರಣ ಜನರ ಕೊರತೆ. ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ನಗರದಲ್ಲೂ ಕೂಡ ದೇವಾಲಯಗಳು ಮುಚ್ಚಲ್ಪಟ್ಟಿದೆ. ಜನರು ಇದ್ದರೇನೆ ದೇವಾಲಯ. ಜನರಿಗೆ ಹೇಗೆ ಬಲಿಪೂಜೆಗೆ, ಸಂಸ್ಕಾರಕ್ಕೆ ಭಕ್ತಾದಿಗಳಿಗೆ ಗುರುಗಳ ಅವಶ್ಯಕತೆ ಇದೆಯೋ, ಅದೇ ರೀತಿ ಗುರುಗಳ ಜೀವನಕ್ಕೆ ಭಕ್ತಾದಿಗಳು ಕೂಡ ಬಹಳ ಮುಖ್ಯ. ಭಕ್ತಾದಿಗಳೇ ಇಲ್ಲದಿದ್ದರೆ ದೇವಾಲಯಗಳನ್ನು ಮುಚ್ಚಬೇಕಾಗುತ್ತೆ. ಹಾಗಾಗಿ ಗುರುಗಳ ಮತ್ತು ಭಕ್ತಾದಿಗಳ ನಡುವೆ ಒಂದು ಬಾಂಧವ್ಯ ಬಹಳ ಮುಖ್ಯ. ಧರ್ಮಸಭೆ ನಮಗೆ ನೀಡುವ ಅಧಿಕಾರ ಸೇವೆಗಾಗಿಯೇ ಹೊರತು ದರ್ಪಕ್ಕಾಗಲಿ, ಏಳಿಗೆಗಾಗಲಿ ಅಥವಾ ಸ್ವಾರ್ಥ ಸಾಧನೆಗಾಗಿ ಅಲ್ಲ. ಪ್ರಿಯರೇ, ಕ್ರಿಸ್ತನ ಜೀವನವನ್ನ ನಾವು ನೋಡಿದ್ದೇ ಆದರೆ, ಕ್ರಿಸ್ತ ರೋಗಿಗೆ ಒಬ್ಬ ವೈದ್ಯನಾಗಿದ್ದ, ಪಿಶಾಚಿ ಪೀಡಿತರಿಗೆ ಒಬ್ಬ ವಿಮೋಚಕನಾಗಿದ್ದ, ಯಾಯಿರನ ಮಗಳಿಗೆ ಜೀವದಾಯಕನಾಗಿದ್ದ, ಪಾಪಿಗಳಿಗೆ ಕರುಣಾಮಯಿ ಕ್ಷಮಾದಾನಿಯಾಗಿದ್ದ, ಹಸಿದವರಿಗೆ ಅನ್ನದಾತನಾಗಿದ್ದ, ಕಷ್ಟದಲ್ಲಿ ನೋವಿನಲ್ಲಿರುವವರಿಗೆ ಸಾಂತ್ವನವಾಗಿದ್ದ, ನಿರಾಶ್ರಿತರಿಗೆ ಆಶ್ರಯವಾಗಿದ್ದ, ದಿಕ್ಕೆಟ್ಟವರಿಗೆ ದಾರಿದೀಪವಾಗಿದ್ದ, ಬಡವರಿಗೆ, ದೀನ ದಲಿತರಿಗೆ ರಕ್ಷಕ ಸಹಾಯಕನಾಗಿದ್ದ, ಜಿಗುಪ್ಸೆಯಲ್ಲಿರುವವರಿಗೆ ಭರವಸೆಯಾಗಿದ್ದ. ಇಂತಹ ಕ್ರಿಸ್ತನನ್ನ ಇಂದು ನಾವು ದೇವರು ರಕ್ಷಕ ಎಂದು ಸ್ವೀಕರಿಸಬೇಕಾಗಿದೆ. ಮತ್ತು ಕ್ರಿಸ್ತನ ಹಿಂಬಾಲಕರಾಗಿರುವ ನಾವು ಇಂದು ನಮ್ಮನ್ನ ಈ ಪ್ರಶ್ನೆ ಮಾಡಿಕೊಳ್ಳಬೇಕು, ನಾನು ಯಾರು? ನನ್ನ ಐಡೆಂಟಿಟಿ ಏನು? ನನ್ನ ಅಸ್ಮಿಯತೆ ಏನು ಎಂಬುದನ್ನು ಇಂದು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ನಾವೆಲ್ಲರೂ ಕ್ರಿಸ್ತನ ಹಿಂಬಾಲಕರಾಗಿದ್ದೇವೆ. ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದಿದ್ದೇವೆ. ಆತನ ಹೆಸರಿನಲ್ಲಿ ಸಂಸ್ಕಾರಗಳನ್ನು ಪಡೆದಿದ್ದೇವೆ. ಹಾಗಾಗಿ ಒಳ್ಳೆಯ ಕೆಲಸಗಳಿಲ್ಲದ ಮೇಲೆ ನಮ್ಮ ವಿಶ್ವಾಸ ಟೊಳ್ಳು ವಿಶ್ವಾಸವಾಗುತ್ತೆ. ಫೇತ್ ವಿತೌಟ್ ಗುಡ್ ವರ್ಕ್ಸ್ ಇಸ್ ಯೂಸ್ಲೆಸ್ ಎಂದು ಸಂತ ಪೌಲರು ಹೇಳುವಂತೆ, ಇಂದು ನಮ್ಮ ವಿಶ್ವಾಸವನ್ನ ಕೇವಲ ದೇವಾಲಯದ 4 ಗೋಡೆಗಳಿಗೆ ಸೀಮಿತವಾಗದೆ ನಮ್ಮ ನಡೆನುಡಿಯಲ್ಲಿ, ನಮ್ಮ ಜೀವನದಲ್ಲಿ ಕ್ರಿಸ್ತನೇ ರಕ್ಷಕ ಎಂದು ನಾವು ಜೀವನವನ್ನು ಮಾಡಬೇಕಾಗಿದೆ. ಹಾಗಾಗಿ ಪ್ರಿಯರೇ,
ನಮ್ಮ ಜೀವನದ ಮೂಲಕ ಕ್ರಿಸ್ತನ ಪರಿಚಯವನ್ನು ಪರರಿಗೆ ಮಾಡಬೇಕಾಗಿದೆ. ಈ ಎಲ್ಲ ಅನುಗ್ರಹಕ್ಕಾಗಿ ಇಂದಿನ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.